ಸಾಫ್ಟಾಗಿ ಹಾಗೂ ಗೂಡು ಗೂಡಾಗಿ ಪರ್ಫೆಕ್ಟ್ ಅಳತೆಯಲ್ಲಿ ಮೈಸೂರು ಪಾಕ್ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ನಿಮಗೆ ಸ್ವೀಟ್ ಅಂಗಡಿಲೆಲ್ಲ ಸಿಗುತ್ತಲ್ಲ, ಅದೇ ರೀತಿ ಅದಕ್ಕಿಂತ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ರೀತಿ ಮೈಸೂರು ಪಾಕ್ ನೀವು ಮಾಡ್ಕೋಬೇಕು ಅಂದರೆ ಖಂಡಿತವಾಗಿ ಈ ವಿಡಿಯೋ ನೋಡಿ ಪರ್ಫೆಕ್ಟಾಗಿ ನೀವು ಮಾಡ್ಕೋಬೋದು. ಇದರ ಜೊತೆಗೆ 7 ಕಪ್ ಸ್ವೀಟ್ ಕೂಡ ತೋರಿಸಿನಿ, ಅದು ಕೂಡ ಸಾಫ್ಟಾಗಿರುತ್ತೆ. ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 7 ಕಪ್ಪಿನಲ್ಲಿ 7 ಕಪ್ನಲ್ಲಿ 7 ಸಾಮಾನುಗಳನ್ನು ಇಟ್ಕೊಂಡಿದ್ದೀನಿ. ಏನೇನು ಅಂತ ನೋಡ್ಕೊಳ್ಳೋಣ ಬನ್ನಿ. ಕಡಲೆ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ, 1 ಕಪ್ ರವೆ ತೊಗೊಂಡಿದ್ದೀನಿ, ಚಿರೋಟಿ ರವೆ, 1 ಕಪ್ಪಿನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, 1 ಕಪ್ ಹಾಲು ಹಾಗೂ 1 ಕಪ್ ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಒಂದನ್ನು ತೊಗೋಬೋದು. 2 ಕಪ್ ಸಕ್ಕರೆನ ತೊಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿ, ಇದಿಷ್ಟನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಕಡಲೆ ಹಿಟ್ಟನ್ನು ಈ ರೀತಿ ಜರಡಿ ಮಾಡ್ಕೋಬೇಕು. ಜರಡಿ ಆಡ್ಕೊಳ್ಳೋಣ ಒಂದು ತಟ್ಟೆಗೆ. ಕಡಲೆ ಹಿಟ್ಟಿನಲ್ಲಿ ಈ ರೀತಿ ಗಂಟು ಇರುತ್ತಲ್ವ, ಆದ್ದರಿಂದ ಜರಡಿ ಆಡ್ಕೊಂಡ್ರೆ ಒಳ್ಳೆಯದು. ಈಗ ನೋಡಿ ಎಲ್ಲ ಜರಡಿ ಆಗಿದೆ. ಒಂದು ಬಾಣಲೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ರವೆನ ಹುರ್ಕೊಳ್ತಾ ಇದ್ದೀನಿ. ಇದು ಚಿರೋಟಿ ರವೆನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಮ್ ಅಂತ ಸುವಾಸನೆ ಬರೋವರೆಗೂ ಇದನ್ನು ಹುರ್ಕೋಬೇಕು. ತೀರಾ ಕೆಂಪಗೆಲ್ಲ ಹುರಿಯೋದಕ್ಕೆ ಹೋಗಬೇಡಿ, ಸ್ವೀಟ್ ಚೆನ್ನಾಗಿರೋದಿಲ್ಲ, ನೋಡೋದಕ್ಕೆ ಕಪ್ಪಾಗಿಬಿಡುತ್ತೆ. ಇಷ್ಟ ಆದರೆ ಸಾಕು. ಈಗ ಕಡಲೆ ಹಿಟ್ಟನ್ನು ಹುರ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಸ್ವಲ್ಪ ಘಮ್ ಅಂತ ಸುವಾಸನೆ ಬರೋ ತನಕ ಲೈಟಾಗಿ ಹುರ್ಕೊಂಡ್ರೆ ಸಾಕಾಗತ್ತೆ. ಹುರಿಯುವಾಗ ಎಣ್ಣೆ ತುಪ್ಪ ಏನು ಹಾಕ್ಕೊಳ್ಳೋದು ಬೇಡ, ಹಾಗೆ ಡ್ರೈ ಆಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಬರ್ಫಿ ಹಾಕೋದಕ್ಕೋಸ್ಕರ ಒಂದು ಟ್ರೇ ಅಥವಾ ತಟ್ಟೆಗೆ ತುಪ್ಪ ಸವರಿ ನೋಡಿ ಹುರ್ಕೊಂಡಾಯಿತು. ಮತ್ತೆ ಅದೇ ಬಾಣಲೆಗೆ ನಾನು ಕಡಲೆ ಹಿಟ್ಟು ತೆಕ್ಕೊಂಡಾದ್ಮೇಲೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಸೇರಿ ಒಟ್ಟು 7 ಕಪ್ ಇದೆ, 7 ಕಪ್ ಇದೆ. ಇವಾಗ ಅದಕ್ಕೆ 1 ಕಪ್ ಹಾಲಿತ್ತಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಸಕ್ಕರೆ ಎಲ್ಲ ಇದರೊಳಗೆ ಕರಗಬೇಕು. ಸಕ್ಕರೆ ಕರಗಿ ಈ ರೀತಿ ಬಬಲ್ಸ್ ಬರುತ್ತೆ ಅಲ್ವಾ, ನೊರೆ ಬರುತ್ತೆ ನೋಡಿ, ಅವಾಗ ಒಂದೇಳೆ ಪಾಕ ಈ ರೀತಿ ಬಂದಿರುತ್ತೆ. ನೋಡ್ಕೊಳ್ಳಿ. ಒಂದೇಳೆ ಪಾಕ ಬಂದಾಗ ಇದಕ್ಕೆ ನಾನು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿನ ನಾನು ನೀರು ಹಾಗೂ ಹಾಲು ಏನೋ ಹಾಕದೆ ಹಾಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. 1 ಕಪ್ ಕಾಯಿ ತುರಿ, 1 ಕಪ್ ಕಡಲೆ ಹಿಟ್ಟು, ಹುರಿದಂತಹ ಕಡಲೆ ಹಿಟ್ಟು, 1 ಕಪ್ ರವೆ, ಹುರಿದಂತಹ ರವೆ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕೆಲ್ಲ. ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇವಾಗ ಇಂಥ ಟೈಮಲ್ಲಿ ನಾವು ಒಂದೊಂದೇ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಹೋಗಬೇಕು. ತುಪ್ಪ ಎಲ್ಲ ಹೆಂಗುತ್ತೆ ಇದರಲ್ಲಿ, ಅಲ್ಲಿವರೆಗೂ ಈ ರೀತಿ ನಾವು ಕೈ ಆಡಿಸ್ಕೋಬೇಕು. ಈಗ ಮತ್ತೆ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಮತ್ತೆ ಅದೇ ರೀತಿ ಈ ರೀತಿ ಕೈ ಆಡಿಸ್ಬೇಕು. ಈಗ ತುಪ್ಪನೆಲ್ಲ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತೆ ನೋಡಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಕೈ ಆಡಿಸೋದು ಬಿಡಬೇಡಿ, ಸಿಮ್ಗಿನ ಸ್ವಲ್ಪ ಜಾಸ್ತಿ ಉರಿ ಇರಲಿ ಅಷ್ಟೇ. ಇವಾಗ ನೋಡಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ. ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಎಲ್ಲ ಕ್ಲೀನಾಗಿ ಕುಡ್ಕೊಂಡ್ಬಿಡುತ್ತೆ ಇದು ತುಪ್ಪನ. ಮತ್ತೆ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸ್ಪೂನ್ ಅದು. ಮತ್ತೆ ಇದೇ ರೀತಿ ಕೈ ಆಡಿಸ್ಬೇಕು. ನಾನು ಹಂತ ಹಂತವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದನ್ನು ಮಿಸ್ ಮಾಡದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ ಸ್ವಲ್ಪ ತಳ ಬಿಡ್ತಾ ಇದೆ, ಆದರೆ ಇನ್ನೂ ಬಂದಿಲ್ಲ ಇದು. ಮತ್ತೆ ಇವಾಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದ ಅಂಶ ಅಲ್ಲಿ ಸ್ವಲ್ಪನೂ ಇರಬಾರ್ದು, ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತಲ್ವ, ಆವಾಗ ಮತ್ತೆ ನಾವು ಹಾಕ್ಕೋಬೇಕು. ತುಪ್ಪ ಅಥವಾ ಎಣ್ಣೆ ಎರಡರಲ್ಲೂ ಯಾವುದಾದ್ರೂ ಆಗುತ್ತೆ. ನೀವು ಎಣ್ಣೆ ಉಪಯೋಗಿಸೋದಾದರೆ ಕೊನೆಯಲ್ಲಿ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ಅದ್ರ ತುಪ್ಪದ ಘಮ ಚೆನ್ನಾಗಿರುತ್ತೆ. ಇವಾಗ ನೋಡಿ ಮತ್ತೆ 1 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಕೈ ಆಡಿಸ್ಬೇಕು, ಅದೇ ರೀತಿ ಕೈ ಆಡಿಸ್ಕೋಬೇಕು. ಬರದೇ ಇರೋರು ಕೂಡ ಇದನ್ನು ನೋಡಿಕೊಂಡ್ರೆ ಕ್ಲೀನಾಗಿ ಬಂದುಬಿಡತ್ತೆ. ನಾನು ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಸ್ವಲ್ಪ ಬಂದಿದೆ, ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ಇದು ನೋಡಿ. ಈ ಥರ ವೈಟ್ ಬರಬೇಕು ತಿರುವಿ ಹಾಕಿದಾಗ. ಈ ಹಂತದಲ್ಲಿ ನಾನು
ಎಲ್ಲ ತುಪ್ಪ ಕೂಡ ಹಾಕ್ಕೊಂಡೆ. ಇವಾಗ ಉಳಿದಿತ್ತಲ್ವ ತುಪ್ಪ, ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಕ್ಲೀನಾಗೆಲ್ಲ ಕೈ ಆಡಿಸ್ಕೋಬೇಕು. ಈಗ ನೋಡಿ, ಹೀಗೆ ತಿರುವಿ ಹಾಕಿದಾಗ ಆ ಥರ ವೈಟ್ ಬರಬೇಕು ನೋಡಿ, ಆ ಥರ. ಆಮೇಲೆ ಗೂಡು ಥರ ಕೂಡ ನೋಡಿ, ಗೂಡು ಥರ ಕೂಡ ಬಂದಿರುತ್ತೆ. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಮತ್ತೆ ತಿರುವಿ ಹಾಕ್ತಾ ಇದ್ದೀನಿ ನೋಡಿ. ಹೀಗೆ ತಿರುವಿ ಹಾಕಿದಾಗ ನೋಡಿ ಆ ಥರ ವೈಟ್ ಬರಬೇಕು. ಮತ್ತು ಎಲ್ಲ ಗೂಡು ಥರ ಬಂದಿದೆ ನೋಡಿ. ಇವಾಗ ಇದು ಸರಿಯಾದ ಹದಕ್ಕೆ ಬಂದಿದೆ. ಹೀಗೆ ಮಾಡ್ಕೊಂಡಾಗ ನೋಡಿ, ಅದು ಗೂಡು ಥರ ಕಾಣುತ್ತೆ ಒಂಥರ. ಇವಾಗ ಟ್ರೇಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇನ್ನೂ ತುಂಬ ಕೈಯಾಡಿಸ್ತಾನೆ ಇರಬೇಡಿ, ಸೀದೋಗ್ಬಿಡತ್ತೆ. ಅದು ಆ ಥರ ವೈಟ್ ಬರುತ್ತಲ್ವ, ಕ್ಲೀನಾಗಿ ಗೂಡು ಥರ, ಅವಾಗ ತೆಗೆದು ಟ್ರೇಗೆ ಹಾಕ್ಕೊಳ್ಳಿ. ನಾನು ಈ ಟ್ರೇಗೆ ಮೊದಲೇ ತುಪ್ಪ ಸವರಿ ಇಟ್ಕೊಂಡಿದ್ದೆ. ಎಲ್ಲ ಕ್ಲೀನಾಗಿ ಈ ರೀತಿ ಒಂದು ಸಮ ಮಾಡ್ಕೋಬೇಕು. ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ನೋಡಿ, ಇನ್ನೂ ಅದು ಮೆತ್ತಗೆ ಇದೆ, ಆವಾಗಲೇ ನಾನು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತೀರಾ ಇದ್ದಿದ್ದಾಗಲೇ ನೀವು ಕಟ್ ಮಾಡೋದಕ್ಕೆ ಹೋಗಬೇಡಿ, ತೆಳುವಾಗಿರುತ್ತಲ್ವ, ಕಟ್ ಮಾಡೋದಕ್ಕೆ ಬರಲ್ಲ. ಸ್ವಲ್ಪ ಹೊತ್ತು ಆದ ನಂತರ ಈ ರೀತಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಕ್ಲೀನಾಗಿ ಕಟ್ ಮಾಡಿದ್ದೀನಿ. ಇವಾಗ ನೋಡಿ, ಫುಲ್ ತಣ್ಣಗಾಗಿದೆ ನೋಡಿ, ಇಷ್ಟು ಗಟ್ಟಿಗಾಗಿದೆ. ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಬರ್ಫಿ. 7 ಕಪ್ ಕೂಡ ಗೂಡಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಾಡಿಕೊಂಡ್ರೆ ಸಾಕು. ಆ ರೀತಿ ನೋಡಿ, ಕೆಳಗೆ ಚಾಕು ಹಾಕಿಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಎಲ್ಲ ಬಂದುಬಿಡತ್ತೆ ಮೇಲೆ. ಸೂಪರ್ ಆಗಿರೋ 7 ಕಪ್ ಬರ್ಫಿ ರೆಡಿಯಾಗಿದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡಿದ್ನಲ್ಲ ಅದೇ ರೀತಿ ಮಾಡ್ಕೊಂಡೋಗಿ ನೋಡಿ. ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇವಾಗ ಮೈಸೂರು ಪಾಕ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೀವು ಯಾವ ಬಟ್ಲೆಲ್ಲಾದ್ರೂ ತೊಗೊಳ್ಳಿ. 1 ಕಪ್ ತೊಗೊಳ್ಳಿ. 1.5 ಕಪ್ಪಿನಷ್ಟು ಅದೇ ಬಟ್ಲಿನಲ್ಲಿ 1.5 ಕಪ್ಪಿನಷ್ಟು ಸಕ್ಕರೆ, 1 ಕಪ್ ತುಪ್ಪ, 1 ಕಪ್ ಎಣ್ಣೆ ತೊಗೊಂಡಿದ್ದೀನಿ. ಬರೀ ಎಣ್ಣೆಲೇ ಬೇಕಾದರೂ ನೀವು ಮಾಡ್ಕೋಬೋದು. ಈಗ ನೋಡಿ, ಬಾಣಲೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡು, ಕಡಲೆ ಹಿಟ್ಟು ಗಮ್ ಅಂತ ಸುವಾಸನೆ ಬರೋವರೆಗೂ ಹುರ್ಕೋಬೇಕು. ಇದನ್ನು ಕ್ಲೀನಾಗೆಲ್ಲ ಈ ರೀತಿ ಹುರ್ಕೋಬೇಕು. ಹುರ್ಕೊಂಡಾಗಿ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಜರಡಿ ಮಾಡ್ಕೊಳ್ತಿದ್ದೀನಿ ನಾನು. ಅದರಲ್ಲಿ ಈ ರೀತಿ ಒಂಥರ ಗಂಟೆ ಥರ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಜರಡಿ ಮಾಡ್ಕೊಳ್ಳೇಬೇಕು. ಒಂದು ಸ್ಪೂನ್ ಸಹಾಯದಿಂದ ಅಥವಾ ಕೈಯಿಂದ ಈ ರೀತಿ ಅಂದರೆ ಆ ಗಂಟೆಲ್ಲ ಹೊಡ್ಕೊಳ್ಳುತ್ತೆ. ಪೂರ್ತಿ ಜರಡಿ ಮಾಡಿಕೊಂಡೆ ನೋಡಿ ನಾನು. ತುಪ್ಪದಲ್ಲಿ ಅರ್ಧ ಬಟ್ಟಲು ತುಪ್ಪನ ಇದಕ್ಕೆ ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟಿಗೆ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಕಲಿಸ್ಕೋಬೇಕು. ಪೂರ್ತಿ ಎಣ್ಣೆಲಿ ಬೇಕಾದರೂ ಮಾಡ್ಬೋದು ನೀವು, ಪೂರ್ತಿಯಾಗಿ ತುಪ್ಪದಲ್ಲಿ ಕೂಡ ಮಾಡ್ಬೋದು. ಅರ್ಧ ತುಪ್ಪ ಅರ್ಧ ಎಣ್ಣೆ ತೊಗೊಂಡ್ರು, ಇನ್ನು ಎಣ್ಣೆ ಹಾಕಬೇಕು ಸ್ವಲ್ಪನಾದರೂ, ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು. ಈಗ ನೋಡಿ, ಬಾಣಲೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1.5 ಬಟ್ಟಲಿನಷ್ಟು ಸಕ್ಕರೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು ನೋಡಿ. ಇಷ್ಟು ನೀರನ್ನು ಹಾಕ್ಕೊಂಡು ಸಕ್ಕರೆ ಕರಗೋದಕ್ಕೆ ಬಿಡಬೇಕು. ಆ ಸಕ್ಕರೆ ಕರಗೋ ಟೈಮಲ್ಲಿ ನಾನು ಬೇರೆ ಒಂದು ಪಾತ್ರೆಗೆ ನಾನು ತೊಗೊಂಡಿದ್ನಲ್ಲ 1 ಬಟ್ಟಲು ಎಣ್ಣೆ ಹಾಗೂ ಅರ್ಧ ಬಟ್ಟಲು ತುಪ್ಪ, ಅರ್ಧ ಬಟ್ಟಲು ನಾನು ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಹಾಕ್ಕೊಂಡಿದ್ದೀನಿ. ಇನ್ನು ಅರ್ಧ ಬಟ್ಟಲು ಉಳಿದಿತ್ತಲ್ವ, ಅದನ್ನು ಈ ಪಾತ್ರೆಗೆ ಹಾಕಿ ಸಿಮ್ನಲ್ಲಿ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಮೈಸೂರು ಪಾಕ್ ಹಾಕೋದಕ್ಕೋಸ್ಕರ ಒಂದು ಮೈಸೂರು ಪಾಕ್ ಟ್ರೇ, ಇಲ್ಲದಿದ್ರೆ ಒಂದು ಆಳವಾದ ತಟ್ಟೆನ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ಸಕ್ಕರೆ ಕರಗ್ತಾ ಇದೆ. ಇದು ನೊರೆ ಬರಬೇಕು. ಸಕ್ಕರೆ ಈ ರೀತಿ ನೊರೆ ಬಂದು ಒಂದೇಳೆ ಪಾಕ ಬರಬೇಕಿದು ನೋಡಿ. ನೊರೆ ಬಂದಾಗ ಒಂದೇಳೆ ಪಾಕ ಬಂದಿರುತ್ತದು. ಹೀಗೆ ನೋಡಿ, ಒಂದ್ಸಲ ನೋಡ್ಕೊಳ್ಳಿ. ಒಂದೇಳೆ ಪಾಕ ಬಂದ ನಂತರ ಇದಕ್ಕೆ ತುಪ್ಪದಲ್ಲಿ ಕಲಿಸ್ಕೊಂಡಿದ್ನಲ್ಲ ಕಡಲೆ ಹಿಟ್ಟು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದ್ರಲ್ಲಾದರೂ ನೀವು ಕಡಲೆ ಹಿಟ್ಟನ್ನು ಕಲಿಸ್ಕೋಬೋದು. ಕಡಲೆ ಹಿಟ್ಟನ್ನು ಪೂರ್ತಿಯಾಗಿ ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ಕೈ ಆಡಿಸ್ಕೋಬೇಕು. ನಾವು ತುಪ್ಪ ಮೊದಲೇ ಹಾಕಿದ್ದೀವಲ್ವಾ ಅದನ್ನು ಕಲಿಸೋದಕ್ಕೆ, ಆದ್ದರಿಂದ ಒಂದು 5 ನಿಮಿಷಗಳವರೆಗೆ ಈ ರೀತಿ ಕೈ ಆಡಿಸ್ಕೊಳ್ಳೋದು ಒಳ್ಳೆಯದು. ಅದು ಸ್ವಲ್ಪ ಸೈಡೆಲ್ಲ ಬಿಡುತ್ತೆ, ಅಲ್ಲಿ ತನಕ ಕೈ ಆಡಿಸ್ಕೊಳ್ಳೋಣ. ಇವಾಗ ನೋಡಿ, ಸೈಡೆಲ್ಲ ಸ್ವಲ್ಪ ಇದಾಗಿದೆ. ಈ ಟೈಮಲ್ಲಿ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ನಲ್ಲ ತುಪ್ಪನ ಒಂದು ಸೌಟ್ ಹಾಕ್ಕೊಂಡಿದ್ದೀನಿ. ಈ ಥರ ಸೌಟ್ ಇಟ್ಕೊಳ್ಳಿ. ಸ್ವಲ್ಪ ದೊಡ್ಡ ಹಿಡಿ ಇರುವಂಥ ಸೌಟನ್ನು ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಒಂದೊಂದೇ ಸೌಟನ್ನ ಹಾಕ್ಕೊಳ್ತಾ ಹೋಗಬೇಕು. ಇವಾಗ ನೋಡಿ, ಇದು ಕ್ಲೀನಾಗೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ತುಪ್ಪನೆಲ್ಲ ಕುಡ್ಕೊಂಡ್ಬಿಡುತ್ತೆ ಇದು ಕಡಲೆ ಹಿಟ್ಟು. ಅಲ್ಲಿ ತನಕನೂ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಕೈ ಆಡಿಸೋದು ಮಾತ್ರ ಬಿಡಬೇಡಿ, ಬಿಟ್ಟರೆ ಸೀದೋಗ್ಬಿಡತ್ತೆ. ಆಮೇಲೆ ಸ್ವಲ್ಪ ಮೀಡಿಯಮ್ಗಿನ್ನ ಇನ್ನೂ ಕಡಿಮೆನೇ ಇರಲಿ ಉರಿ, ಜಾಸ್ತಿ ಮಾಡ್ಕೋಬಾರ್ದು. ನೋಡಿ, ಈಗ ಫುಲ್ಲು ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತು ತುಪ್ಪನೆಲ್ಲ. ಇವಾಗ ನಾನು ಇನ್ನೊಂದು ಸೌಟು ತುಪ್ಪನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ.
ಮತ್ತೆ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳುವಾಗ ನೀವು ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಆಮೇಲೆ ಹಾಕ್ಕೊಳ್ಳಿ. ಜೋರು ಉರಿ ಇದ್ದಂಗೆ ಎಣ್ಣೆ ಹಾಕೋದಕ್ಕೆ ಹೋಗಬೇಡಿ, ಸೀದೋಗ್ಬಿಡತ್ತೆ ತಳ. ಅದರಿಂದ ಸಿಮ್ಮಲ್ಲಿ ಮಾಡ್ಕೊಂಬಿಟ್ಟು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಜಾಸ್ತಿ ಉರಿ ಮಾಡ್ಕೋಬೇಕು. ಮೀಡಿಯಮು ಬೇಡ, ಮೀಡಿಯಮ್ಗಿನ ಸ್ವಲ್ಪ ಕಡಿಮೆನೇ ಇರಲಿ. ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ತುಂಬ ಒದಗತ್ತಿದು ಮೈಸೂರು ಪಾಕು. 1 ಕಪ್ ಕಡಲೆ ಹಿಟ್ಟು ಮೈಸೂರು ಪಾಕ್ ಆಗುತ್ತೆ. ಈಗ ನೋಡಿ ಎಲ್ಲ ಮತ್ತೆ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ನಾನು ಪ್ರತಿಯೊಂದು ಹಂತನೂ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು. ಈಗ ಮತ್ತೆ ಹಾಕ್ಕೊಳ್ಳೋಣ ತುಪ್ಪನ. ಮತ್ತೆ ಅದೇ ರೀತಿ ಕೈ ಆಡಿಸ್ಕೋಬೇಕು. ಮೈಸೂರು ಪಾಕು ನೀವು ಒಂದು 1/4 kg ಹಿಟ್ಟು ತಗೊಂಡ್ರೆ, ಕಡಲೆ ಹಿಟ್ಟು, ಅದಕ್ಕೆ ನೀವು ಒಂದು 1/4 kgಗಿನ್ನ ಜಾಸ್ತಿ ಸಕ್ಕರೆ ಹಾಕ್ಕೊಳ್ತೀರಾ. ಎಣ್ಣೆನೂ ಅಷ್ಟೇ, ಒಂದು 2 ಕಪ್ ಅಂದರೆ ಒಂದು ಅರ್ಧ kg ಅಂತೂ ಬರುತ್ತೆ ಎಣ್ಣೆ. ಎಲ್ಲ ಸೇರಿ ನಿಮಗೆ 1 kg ಮೇಲೆ ಮೈಸೂರು ಪಾಕು ಸಿಗುತ್ತೆ ನಿಮಗೆ. ತುಂಬ ಒದಗತ್ತೆ ಮೈಸೂರು ಪಾಕು. ತುಪ್ಪ, ಎಣ್ಣೆ, ಸಕ್ಕರೆ, ಆಮೇಲೆ ಇದು ಕಡಲೆ ಹಿಟ್ಟು ಎಲ್ಲ ಲೆಕ್ಕಕ್ಕೆ ಬರುತ್ತೆ. ಎಷ್ಟು ತೊಗೊಂಡಿರ್ತೀರೋ ಅಷ್ಟು kgನೂ ನಿಮಗೆ ಸಿಗುತ್ತೆ. ಇವಾಗ ನೋಡಿ ಮತ್ತೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಗೂ ಎಣ್ಣೆಯ ಮಿಶ್ರಣನ ಹಾಕ್ಕೊಂಡು ಮತ್ತೆ ಕ್ಲೀನಾಗಿ ಈ ರೀತಿ ಕೈ ಆಡಿಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಸ್ವಲ್ಪ ಗುಡು ಬರ್ತಾ ಇದೆ, ಆದರೆ ಎಣ್ಣೆನ ಇದು ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ನೋಡಿ. ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ಳೋ ತನಕ, ಅದು ಎಣ್ಣೆ ಬಿಡಬೇಕು, ಅಲ್ಲಿ ತನಕನೂ ನಾವು ಹಾಕ್ಕೊಳ್ತಾನೇ ಇರಬೇಕು ಎಣ್ಣೆ ಅಥವಾ ತುಪ್ಪನ. ಈಗ ನೋಡಿ ಸ್ವಲ್ಪ ಗೂಡಾಗಿದೆ. ಈ ಹಂತದಲ್ಲಿ ಬೇಗ ಇದು ಕುಡ್ಕೊಂಡ್ಬಿಡುತ್ತೆ. ಅವಾಗ ನಾವು ಅದು ಕೂಡಲೇ ಮತ್ತೆ ಹಾಕ್ತಾನೆ ಇರಬೇಕು ಬೇಗ. ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀರಲ್ಲ, ಆ ಗ್ಯಾಸ್ನ ಆಫ್ ಮಾಡಿ. ಜಾಸ್ತಿ ಆಯಿತು ನೋಡಿ, ಎಷ್ಟು ಕಡಲೆ ಹಿಟ್ಟು ಹಾಕಿದ್ವಿ, ಇವಾಗ ಎಷ್ಟು ಜಾಸ್ತಿ ಆಯಿತು ಇದು. ಈಗ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. 2 ಸೌಟ್ ಹಾಕ್ಕೊಂಡೆ. ಇವಾಗ ಈ ರೀತಿ ಗೂಡು ಬಂದು ಇದಾಗುತ್ತಲ್ವ, ಅವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಮತ್ತೆ ಕುಡ್ಕೊಂಡ್ಬಿಡುತ್ತೆ ಎಲ್ಲ. ಕೈ ಬಿಡದ ಹಾಗೆ ಮಾತ್ರ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಪ್ರತಿ ಟೈಮಲ್ಲೂ ತುಪ್ಪ ಹಾಕ್ಕೊಳ್ಳುವಾಗ ಸಿಮ್ನಲ್ಲೇ ಇಟ್ಕೊಳ್ಳಿ. ಇವಾಗ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಳ್ಳೋದಾದ್ರೂ ಈ ಟೈಮಲ್ಲಿ ಹಾಕ್ಕೊಂಬಿಡಿ. ಫುಡ್ ಕಲರ್ ಕೆಲವರು ಹಾಕ್ತಾರೆ, ಆದರೆ ನಾನು ಅರಿಶಿನ ಪುಡಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅರಿಶಿನ ಪುಡಿನೇ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಹಾಕ್ಕೊಂಡೆ ನೋಡಿ, ಮತ್ತೆ 2 ಸೌಟ್ ಹಾಕಿದ್ದೀನಿ. ಇದು ಕೊನೆ ಹಂತ, ಲಾಸ್ಟಲ್ಲಿ. ಈಗ ತುಪ್ಪ ಇದು ಬಿಡೋ ತನಕನೂ ನಾವು ಹಾಕ್ಕೊಂಡು ಈ ರೀತಿ ಕೈ ಆಡಿಸ್ತಾ ಇರಬೇಕು. ನೋಡಿ, ಇದು ತುಪ್ಪ ಕುಡಿಲಿಲ್ಲ, ಇವಾಗ ಹಾಗೆ ಉಳ್ಕೊಳ್ತು ನಾವು ಹಾಕಿದ್ದು. ಇದೇ ಮೈಸೂರು ಪಾಕ್ ಹದ, ಕೊನೆಯ ಹದ. ಅದು ಬಂತಲ್ವ, ಇವಾಗ ನಾನು ಬರ್ಫಿ ಟ್ರೇಗೆ, ಇದನ್ನು ಮೈಸೂರು ಪಾಕ್ ಟ್ರೇಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಟ್ರಾನ್ಸ್ಫರ್ ಮಾಡಿಬಿಟ್ಟು ಕೈಯಲ್ಲಿ ಈ ರೀತಿ ಇದು ಮಾಡಬೇಕು. ಸ್ವಲ್ಪ ಮೃದುವಾಗಿ ಈ ರೀತಿ, ತುಂಬ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಮೃದುವಾಗಿ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ನೀಟಾಗಿ. ಆಮೇಲೆ ಇದು ತುಪ್ಪ ಹಾಗೆ ಉಳಿದ್ಬಿಟ್ಟಿದೆಯಲ್ಲ, ಕುಡ್ಕೊಂಡಿಲ್ಲ, ಇದನ್ನು ತೆಗೆದಿಟ್ಕೊಂಡ್ಬಿಡೋಣ ಅಂತ ಮಾಡಬೇಡಿ. ತುಪ್ಪನ ಹೀಗೆ ಟ್ರೇಲೇ ಬಿಡಬೇಕು, ಅದು ಕುಡ್ಕೋಬೇಕು ಮತ್ತೆ. ಆವಾಗ ತುಂಬ ಸ್ಮೂತಾಗಿ ನಿಮಗೆ ಮೈಸೂರು ಪಾಕ್ ಬರುತ್ತೆ. ಇಷ್ಟು ಉಳ್ಕೊಂಡಿದೆ ನೋಡಿ, ನಾನು ತುಪ್ಪ ಎಣ್ಣೆ ತೊಗೊಂಡಿದ್ನಲ್ಲ ಅದರಲ್ಲಿ ಅಷ್ಟು ಉಳ್ಕೊಂಡಿದೆ ಅಷ್ಟೇ. 2 ಕಪ್ಪಲ್ಲಿ ಪೂರ್ತಿ ಹಾಕಿಬಿಟ್ಟು ಅಷ್ಟು ಮಾತ್ರ ಉಳಿದಿದೆ. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮೈಸೂರು ಪಾಕ್ ಶೇಪಲ್ಲೇ ಕಟ್ ಮಾಡ್ಕೊಳ್ಳೋಣ. ಮೈಸೂರು ಪಾಕ್ ಕಟ್ ಮಾಡಿರ್ತಾರಲ್ವ, ಅದೇ ಶೇಪಲ್ಲೇ ಕಟ್ ಮಾಡ್ಕೊಳ್ಳೋಣ. ನೋಡಿ ಆ ರೀತಿ ಕಟ್ ಮಾಡಿಬಿಟ್ಟು ಮಧ್ಯಕ್ಕೆ ಒಂದೇ ಒಂದು ಗೆರೆ ಎಳಿತಾ ಇದ್ದೀನಿ ಅಷ್ಟೇ ನಾನು. ಇವಾಗಿದು ತಣ್ಣಗಾದ್ಮೇಲೆ ನಾನು ಈ ರೀತಿ ಮತ್ತೊಂದು ಸಲ ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಕ್ಲೀನಾಗಿ ಕೈಗೆ ಬರುತ್ತೆ ಮೈಸೂರು ಪಾಕ್. ಆದ್ದರಿಂದ ಆ ರೀತಿ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ತೆಗೆದ್ರೆ ಸಖತ್ತಾಗಿ ಬಂದಿರುತ್ತೆ ಮೈಸೂರು ಪಾಕ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮಧ್ಯದಲ್ಲೆಲ್ಲ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಸ್ಮೂತಾಗಿದೆ ಮೈಸೂರು ಪಾಕು, ಸ್ಪೆಷಲ್ ಮೈಸೂರು ಪಾಕ್ ಥರ ಇದೆ ಇದು. ತುಂಬಾ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗೂಡಾಗಿ, ಕಲರ್ ಕೂಡ ತುಂಬ ಚೆನ್ನಾಗಿದೆ. ನಾವು ಮನೇಲೇ ಈ ರೀತಿ ಮಾಡಿಕೊಂಡ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಎಲ್ಲ ಒಂದು ಸಲ ಟ್ರೈ ಮಾಡಿ ಈ ರೀತಿ, ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ಮಾಡ್ಕೊಂಡೋಗಿ, ನಾನು ಫಸ್ಟಿಂದ ಕೊನೆಯವರೆಗೂ ನಿಮಗೆ ಹಂತವಾಗಿ ತೋರಿಸಿದ್ದೀನಿ. ಇದೇ ಥರ ಮಾಡ್ಕೊಂಡೋಗಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ಈಗ ನೋಡಿ ಸೂಪರ್ ಆಗಿರುವಂಥ ಮೈಸೂರು ಪಾಕ್ ರೆಡಿಯಾಗಿದೆ. ತುಂಬ ಸ್ಮೂತಾಗಿದೆ ಮೈಸೂರು ಪಾಕಿದು, ಗೂಡಾಗಿ ಮೈಸೂರು ಪಾಕ್ ನೋಡಿ. ಈಗ ಮುರಿದು ತೋರಿಸ್ತೀನಿ, ಗಟ್ಟಿಯಾಗಿ ಬಂದಿಲ್ಲ ಇದು, ತುಂಬ ಸ್ಮೂತಾಗಿ ಬಂದಿದೆ.
ನಾನು ತೋರಿಸಿದ್ನಲ್ಲ ಅದೇ ಹದದಲ್ಲಿ ನೀವು ತೆಗೆದು ಬಿಡಬೇಕು. ಇನ್ನೂ ಕೈಯಾಡಿಸ್ತಾನೆ ಇದ್ದರೆ ಇದು ಗಟ್ಟಿಗಾಗುತ್ತೆ. ಹೀಗೆ ಮುರಿದಾಗ ಅದು ಒಂಥರ ಗಟ್ಟಿ ಗಟ್ಟಿ ಫೀಲ್ ಆಗುತ್ತೆ. ತಿನ್ನುವಾಗಲೂ ಸ್ಪೆಷಲ್ ಮೈಸೂರು ಪಾಕದು ಒಂದ್ಸಲ ನಾನು ತೋರಿಸಿದ ಹದದಲ್ಲೇ ಮಾಡ್ಕೊಂಡು ಹೋಗಿ, ಖಂಡಿತವಾಗಿ ನೀವೇ ಸ್ಪೆಷಲ್ ಮೈಸೂರು ಪಾಕ್ನ ಮಾಡ್ತೀರಾ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮೈಸೂರು ಪಾಕ್ ಹಾಗೂ 7 ಕಪ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇಷ್ಟ ಆದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರಿಬೇಡಿ. ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ. ಲೈಕ್ ಒಂದು ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.